ನಕ್ಸಲಿಸಂ ಬೆಂಬಲಿಸಲು ಸುಪ್ರೀಂ ಕೋರ್ಟ್ ಬಳಕೆ ನಿವೃತ್ತ ಜಡ್ಜ್ ಸುದರ್ಶನ್ ರೆಡ್ಡಿ ಬಗ್ಗೆ ಅಮಿತ್ ಶಾ ಆರೋಪ. ನಕ್ಸಲಿಸಂ ಬೆಂಬಲಿಸಲು ಸುಪ್ರೀಂ ಕೋರ್ಟ್ ಬಳಕೆ ನಿವೃತ್ತ ಜಡ್ಜ್ ಸುದರ್ಶನ್ ರೆಡ್ಡಿಯ ಬಗ್ಗೆ ಗಂಭೀರ ಆರೋಪ. ಅಮಿತ್ ಶಾ ಆರೋಪ ಸಂಬಂಧ ಪರ ವಿರೋಧ ಚರ್ಚೆಗಳು ನಡೀತಾ ಇರುವಂತದ್ದು. ಪೂರ್ವಗ್ರಹ ಪೀಡಿತ ಅಂತ ಹೇಳಿ ಕೆಲ ನಿವೃತ್ತ ಜಡ್ಜ್ಗಳ ಟೀಕೆ. ಅಮಿತ್ ಶಾ ಹೇಳಿಕೆಗೆ ಖಂಡಿಸಿದಂತ 18 ನಿವೃತ್ತ ನ್ಯಾಯಮೂರ್ತಿಗಳು, ಇದಕ್ಕೆ ಪ್ರತಿಯಾಗಿ ಶಾ ಬೆಂಬಲಿಸಿದಂತ 56 ನಿವೃತ್ತ ನ್ಯಾಯಮೂರ್ತಿಗಳು. ಉಪರಾಷ್ಟ್ರಪತಿ ಕಣದಲ್ಲಿ ವಿಪಕ್ಷದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ. ಎಸ್ ವೀಕ್ಷಕರೇ, ಒಂದು ನ್ಯೂಸ್ ಬಂದಿದೆ, ಅದರಲ್ಲೂ ಕೂಡ ಗಂಭೀರವಾಗಿ ಆರೋಪಗಳನ್ನ ಮಾಡಿದ್ದಾರೆ ಅಮಿತ್ ಶಾ ಅವರು. ನಕ್ಸಲಿಸಂ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಕೋರ್ಟ್ನಲ್ಲಿ ಬಳಕೆ ಮಾಡ್ಕೊಳ್ಳಲಾಯಿತು ಅಂತ ನಿವೃತ್ತ ಜಡ್ಜ್ ಸುಂದರೇಶ್ ರೆಡ್ಡಿ ಅವರ ವಿರುದ್ಧವಾಗಿ ಮಾತನಾಡಿರೋದು. ಈ ಪ್ರಕಾರವಾಗಿ ಪರ ಮತ್ತು ವಿರೋಧಗಳ ಚರ್ಚೆ ಆಗ್ತಾ ಇದೆ. ಪೂರ್ವಾಗ್ರಹ ಪೀಡಿತ ಅಂತ ಹೇಳಿ ಕೆಲ ನಿವೃತ್ತ ಜಡ್ಜ್ಗಳನ್ನ ಟೀಕೆ ಮಾಡಲಾಗ್ತಾ ಇರುವಂತದ್ದು. ಹಾಗೆ ಅಮಿತ್ ಶಾ ಅವರ ಮಾತು ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿದೆ. 18 ನಿವೃತ್ತ ನ್ಯಾಯಮೂರ್ತಿಗಳು, ಇದಕ್ಕೆ ಪ್ರತಿಯಾಗಿ ಶಾ ಬೆಂಬಲಿಸಿದಂತ 56 ನಿವೃತ್ತ ನ್ಯಾಯಮೂರ್ತಿಗಳು. 18 ವಿರೋಧ ಆದ್ರೆ 56 ಪರವಾಗಿ ಇತ್ತು. ಸೊ ಇವೆಲ್ಲವೂ ಕೂಡ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಾಗುತ್ತೆ. ಜಸ್ಟ್ ಒಂದೊಂದು ಹೇಳಿಕೆ ಅಂತ ಹೇಳಿ ಜಸ್ಟ್ ಸೈಲೆಂಟ್ ಆಗಿರೋದಲ್ಲ. ನಕ್ಸಲಿಸಂ ಬೆಂಬಲಿಸಲು ಸುಪ್ರೀಂ ಕೋರ್ಟ್ ಅನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು ಎನ್ನುವಂತಹ ಮಾತಿದೆಯಲ್ಲ, ಇಟ್ಸ್ ನಾಟ್ ಸ್ಮಾಲ್ ವರ್ಡ್. ನಕ್ಸಲಿಸಂ ಬೆಂಬಲಿಸಲು ಸುಪ್ರೀಂ ಕೋರ್ಟ್ ಬಳಕೆ ನಿವೃತ್ತ ಜಡ್ಜ್ ಸುದರ್ಶನ್ ರೆಡ್ಡಿ ಬಗ್ಗೆ ಅಮಿತ್ ಶಾ ಆರೋಪ. ನಕ್ಸಲಿಸಂ ಬೆಂಬಲಿಸಲು ಸುಪ್ರೀಂ ಕೋರ್ಟ್ ಬಳಕೆ ನಿವೃತ್ತ ಜಡ್ಜ್ ಸುದರ್ಶನ್ ರೆಡ್ಡಿಯ ಬಗ್ಗೆ ಗಂಭೀರ ಆರೋಪ. ಅಮಿತ್ ಶಾ ಆರೋಪ ಸಂಬಂಧ ಪರ ವಿರೋಧ ಚರ್ಚೆಗಳು ನಡೀತಾ ಇರುವಂತದ್ದು. ಪೂರ್ವಗ್ರಹ ಪೀಡಿತ ಅಂತ ಹೇಳಿ ಕೆಲ ನಿವೃತ್ತ ಜಡ್ಜ್ಗಳ ಟೀಕೆ. ಅಮಿತ್ ಶಾ ಹೇಳಿಕೆಗೆ ಖಂಡಿಸಿದಂತ 18 ನಿವೃತ್ತ ನ್ಯಾಯಮೂರ್ತಿಗಳು, ಇದಕ್ಕೆ ಪ್ರತಿಯಾಗಿ ಶಾ ಬೆಂಬಲಿಸಿದಂತ 56 ನಿವೃತ್ತ ನ್ಯಾಯಮೂರ್ತಿಗಳು. ಉಪರಾಷ್ಟ್ರಪತಿ ಕಣದಲ್ಲಿ ವಿಪಕ್ಷದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ. ಎಸ್ ವೀಕ್ಷಕರೇ, ಒಂದು ನ್ಯೂಸ್ ಬಂದಿದೆ, ಅದರಲ್ಲೂ ಕೂಡ ಗಂಭೀರವಾಗಿ ಆರೋಪಗಳನ್ನ ಮಾಡಿದ್ದಾರೆ ಅಮಿತ್ ಶಾ ಅವರು. ನಕ್ಸಲಿಸಂ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಕೋರ್ಟ್ನಲ್ಲಿ ಬಳಕೆ ಮಾಡ್ಕೊಳ್ಳಲಾಯಿತು ಅಂತ ನಿವೃತ್ತ ಜಡ್ಜ್ ಸುಂದರೇಶ್ ರೆಡ್ಡಿ ಅವರ ವಿರುದ್ಧವಾಗಿ ಮಾತನಾಡಿರೋದು. ಈ ಪ್ರಕಾರವಾಗಿ ಪರ ಮತ್ತು ವಿರೋಧಗಳ ಚರ್ಚೆ ಆಗ್ತಾ ಇದೆ. ಪೂರ್ವಾಗ್ರಹ ಪೀಡಿತ ಅಂತ ಹೇಳಿ ಕೆಲ ನಿವೃತ್ತ ಜಡ್ಜ್ಗಳನ್ನ ಟೀಕೆ ಮಾಡಲಾಗ್ತಾ ಇರುವಂತದ್ದು. ಹಾಗೆ ಅಮಿತ್ ಶಾ ಅವರ ಮಾತು ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿದೆ. 18 ನಿವೃತ್ತ ನ್ಯಾಯಮೂರ್ತಿಗಳು, ಇದಕ್ಕೆ ಪ್ರತಿಯಾಗಿ ಶಾ ಬೆಂಬಲಿಸಿದಂತ 56 ನಿವೃತ್ತ ನ್ಯಾಯಮೂರ್ತಿಗಳು. 18 ವಿರೋಧ ಆದ್ರೆ 56 ಪರವಾಗಿ ಇತ್ತು. ಸೊ ಇವೆಲ್ಲವೂ ಕೂಡ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಾಗುತ್ತೆ. ಜಸ್ಟ್ ಒಂದೊಂದು ಹೇಳಿಕೆ ಅಂತ ಹೇಳಿ ಜಸ್ಟ್ ಸೈಲೆಂಟ್ ಆಗಿರೋದಲ್ಲ. ನಕ್ಸಲಿಸಂ ಬೆಂಬಲಿಸಲು ಸುಪ್ರೀಂ ಕೋರ್ಟ್ ಅನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು ಎನ್ನುವಂತಹ ಮಾತಿದೆಯಲ್ಲ, ಇಟ್ಸ್ ನಾಟ್ ಸ್ಮಾಲ್ ವರ್ಡ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.